ಈ ಪಂದ್ಯ ಅದೀಗ ಅರ್ಧ ವಿರಾಮದ ಮುಕ್ತಾಯ ಕೂಡ ಆಗಿರುವಂಥದ್ದು. 22 ಸ್ಟಾರ್ ಬಾಯ್ಸ್ ಬಿಡದಿ ವಿರುದ್ಧ ನಮ್ಮ ನೆಚ್ಚಿನ ಮೀಡಿಯಾದವರು ಕೂಡ ಆಗಮಿಸುತ್ತಾರೆ. ಅವ್ರಿಗೂ ಕೂಡ ಕ್ರೀಡಾಕೂಟದ ಪರವಾಗಿ ಕ್ರೀಡಾಕೂಟಕ್ಕೆ ಹಾಗೆ ಹೇಮಂತ್ರವರು ನಮ್ಮ ಮೀಡಿಯಾ ಮಿತ್ರರೇ, ಇವರು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸುತ್ತಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ವಿ. ಇದೀಗ ಮೊದಲನೇ ದಾಳಿಯಲ್ಲಿ ಬಿಟಿಎಂ ತಂಡದ ಆಟಗಾರ ಜರ್ಸಿ ನಂಬರ್ 17 ರವಿ ದಾಳಿಯಲ್ಲಿ ವ್ಯರ್ಥ ಮಾಡಬಾರ್ದು ಅಂತ ಕೆಲವೊಂದು ಸಮಯದಲ್ಲಿ ಸಮಯವನ್ನು ವ್ಯರ್ಥ ಕೂಡ ಮಾಡುವಲ್ಲಿ ಯಶಸ್ಸು ಕೂಡ ಪಡೆದುಕೊಳ್ಳಬಹುದು. ಅದ್ಭುತವಾದ ದಾಳಿ ಕೂಡ ಸಾಕ್ತಾ ಇರುವಂಥದ್ದು. ಅದೇ ರೀತಿ ಬಹಳಷ್ಟು ಪ್ರಯತ್ನ ಕೂಡ ಹಾಕಬೇಕಾಗುತ್ತೆ ಅಂಕಗಳನ್ನ ತಮ್ಮದಾಗಿಸ್ಕೊಳ್ಬೇಕಾದ್ರೆ. ಡಿಫೆನ್ಸ್ ನ ಭಾಗದಲ್ಲಿ ಬೆನ್ನು ತೋರಿಸ ಆಗಿಲ್ಲ. ಆ ಒಂದು ಬೆನ್ನು ತೋರಿಸದಲ್ಲಿ ಅಂಕ ಎದುರಾಳಿ ತಂಡಕ್ಕೆ ಕಟ್ಟಿಟ್ಟ ಬುತ್ತಿ ಕೂಡ ಆಗಿರುತ್ತೆ. ಇದರೊಂದಿಗೆ ಇದು ಬೇಡದ ಹಿಡಿತ ಕೂಡ. ಇದು ಬಿಟಿಎಂ 20 ಅಂಕದ ಮುನ್ನಡೆಯಲ್ಲಿ ಬಿಟಿಎಂ ತಂಡ. ಅದೀಗ ಜೆಪಿಎನ್ಎಸ್ ತಂಡಕ್ಕೆ ಒಂದು ಬೋನಸ್ ಅಂಕ ಸಿಗ್ತಾ ಇರುವಂತದ್ದು. 4 ಡಿಫೆನ್ಸ್ ಮಧ್ಯೆ ಜರ್ಸಿ ನಂಬರ್ 7 ಆಟಗಾರ ಹಿಂಬದಿಯಿಂದ ಬಂದ ದಾಳಿ, ಅದ್ಭುತವಾದ ದಾಳಿ ಕೂಡ. ಅದು ತರಬೇತುದಾರರ ಕಿವಿ ಮಾತಿಗಾಗಿ ಅಲ್ಪ ವಿರಾಮವನ್ನು ಕೂಡ. ಕೊನೆಯ 5 ನಿಮಿಷ 4 ಮಿನಿಟ್ಸ್ ಸರ್. ಕೊನೆ 4 ನಿಮಿಷ ಮಾತ್ರ ಬಾಕಿ. 5 ಡಿಫೆನ್ಸ್ ಮಧ್ಯೆ ಜೆಪಿಎನ್ ತಂಡದ ಆಟಗಾರ 30 ಡಿಫೆನ್ಸ್ ಮಧ್ಯ ಜೆಪಿಎನ್ ತಂಡದ ಆಟಗಾರ ಈಗ ತಮ್ಮ ದಾಳಿಯಲ್ಲಿ. ಈ ಒಂದು ನಿಯಮವನ್ನು ಕೂಡ ತಾವು ಎಲ್ಲ ಆಟಗಾರರು ಗಮನದಲ್ಲಿಟ್ಟು ಆಟವನ್ನು ಆಡಬೇಕಾಗುತ್ತೆ. ಮುಂದಿನ ಪಂದ್ಯಕ್ಕಾಗಿ ಸ್ಟಾರ್ ಬಾಯ್ಸ್ ಬಿಡದಿ ವಿರುದ್ಧ ಎಸ್ಕೆ ಬಾಕಿ. ಲಾಸ್ಟ್ 2 ಮಿನಿಟ್ಸ್ ಫಾರ್ ದ ಟೀಮ್ ಕ್ಯಾಪ್ಟನ್ಸ್. ಕೊನೆ 2 ನಿಮಿಷ ಮಾತ್ರ ಬಾಕಿ ಇರುತ್ತೆ ಪಂದ್ಯ ಮುಕ್ತಾಯಕ್ಕೆ. ಇದರ ಜೊತೆಗೆ ಗಮನವನ್ನು ಇಟ್ಟು ಆಟವನ್ನು ಆಡಬೇಕಾಗುತ್ತೆ. ಅದ್ಭುತವಾದ ಹಿಡಿತ ಕೂಡ. ಮಿನಿಟ್ಸ್ 2 ತಂಡದ ನಾಯಕರು. ಕೊನೆ 1 ನಿಮಿಷ ಮಾತ್ರ ಬಾಕಿ. ಇದು ಒಳ್ಳೆಯ ಒಂದು ಗ್ಯಾಪ್. ಇದೀಗ ಕ್ರೀಡಾಕೂಟಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಒತ್ತನ್ನು ಕೊಟ್ಟು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಈ ಒಂದು ಎಂಎನ್ಆರ್ ವರ್ಲ್ಡ್ ಸ್ಕೂಲ್ನ ಫೌಂಡರ್ ಹಾಗೂ ಅಧ್ಯಕ್ಷರು, ಸೆಕ್ರೆಟರಿ ಕೂಡ, ಎಲ್ಲ ಅವರ ಸ್ನೇಹಿತರೊಟ್ಟಿಗೆ ಬಂದಿರುವಂತಹ ಎಲ್ಲ ಅತಿಥಿಗಳು ಕೂಡ ಮತ್ತೊಮ್ಮೆ ಕ್ರೀಡಾಕೂಟದ ಪರವಾಗಿ ಮಿತ್ರ ಕಬಡ್ಡಿ ಕಪ್ ವತಿಯಿಂದ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ರು. ಹಾಗೆ ಜೋರಾಗಿ ಚಪ್ಪಾಳೆ ಬರಬೇಕು. ಸ್ಟಾರ್ ಬಾಯ್ಸ್ ಬಿಡುಗು ತಂಡ ಕೂಡ ಪರಿಚಯದ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಕ್ರೀಡಾಪಟುಗಳನ್ನ ಬೆಳೆಸುವ ಒಂದು ಕೆಲಸವನ್ನು ನಾವೆಲ್ಲ ಕೂಡ ಮಾಡೋಣ ಅಂತ ಮತ್ತೊಮ್ಮೆ ತಮ್ಮ ಎಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಬಾಯ್ಸ್ 2 ತಂಡಗಳ ನಡುವೆ ಇದೀಗ ಪಂದ್ಯ ಕೂಡ ಪ್ರಾರಂಭವಾಗ್ತಾ ಇರುವಂಥದ್ದು. ನಾಣ್ಯ ಚುಮಕಿಯಲ್ಲಿ ಕೂಡ ಕಡವನ್ನ ಆಯ್ಕೆ ಮಾಡಿಕೊಂಡಿರುವಂಥದ್ದು ಎಸ್ಕೆ ಸೂರ್ಯನ್ ಬಾಯ್ಸ್ ತಂಡದ ಆಟಗಾರರು. ಎಲ್ಲ ಆಟಗಾರರು ಅನುಭವಿಯ ಆಟಗಾರರಂತ ಬಲಿಷ್ಠ ತಂಡದ ವಿರುದ್ಧ ಈಗ ತಮ್ಮ ದಾಳಿಯಲ್ಲಿ ಲೋಕಿ ಬಿಡದಿ ತಂಡದ ಆಟಗಾರ ಸ್ಟಾರ್ ಬಾಯ್ಸ್ ಎಸ್ಕೆ ಸೂರ್ಯನ್ ಬಾಯ್ಸ್ ತಂಡದ ಪರವಾಗಿ ಜರ್ಸಿ ನಂಬರ್ 9 ಅದ್ಭುತವಾದ ಹಿಡಿತ ಒಂದು ಪ್ರಯತ್ನ ಕೂಡ ಆಗ್ತಿರುವಂತದ್ದು. ಇನ್ನಿಂದ ಇದೀಗ ತಮ್ಮ ದಾಳಿಯಲ್ಲಿ ಜರ್ಸಿ ನಂಬರ್ 13 ಆಟಗಾರ ಗಣೇಶ್ ದಾಳಿಯಲ್ಲಿ ಬಾರಿ ಕೈಯಲ್ಲಿ ವಾಪಸ್ ಆಗುವ ಹಾಗಿಲ್ಲ. ಇದರೊಂದಿಗೆ ಇದೀಗ ಬೇಡದ ಹಿಡಿತ. ಈ ಪಂದ್ಯ ಮುಗಿದ ನಂತರ ದಯವಿಟ್ಟು 2 ತಂಡದ ನಾಯಕರೇ ಸೂಪರ್ ಟ್ಯಾಕಲ್ ಹಾನ್ ಆಗಿರುವಂತದ್ದು. ಈ ಒಂದು ಅವಕಾಶವನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತಾರೆ ಅಂತ ನೋಡ್ಬೇಕಾಗುತ್ತೆ. ಸಾಕಷ್ಟು ಪ್ರಯತ್ನ ಕೂಡ ಆಗ್ತಾ ಇದೆ ರೈಡರ್ ಇಂದ.
ಇದರೊಂದಿಗೆ ಮತ್ತೊಮ್ಮೆ ರಾಜು ದಾಳಿಯಲ್ಲಿ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ಮೊದಲ ದಾಳಿಯಲ್ಲಿ ಬೇಗೂರು ತಂಡದ ಆಟಗಾರ ಜರ್ಸಿ ನಂಬರ್ 11 ಆಟಗಾರ ಈಗ ತಮ್ಮ ದಾಳಿಯಲ್ಲಿ ಕೆಸಿನ ತಂಡದ ಆಟಗಾರ ಈಗ ತಮ್ಮ ದಾಳಿಯಲ್ಲಿ ಜರ್ಸಿ ನಂಬರ್ 2 ಆಟಗಾರ SBKC ಆನೇಕಲ್ ತಂಡದ ಆಟಗಾರ ಈಗ ಸುಲಭವಾಗಿ ಈಗ ತಮ್ಮ ದಾಳಿಯಲ್ಲಿ ಟಚ್ನ ಪ್ರಯತ್ನ ಕೂಡ ಹಾಕ್ತಾ ಇರುವಂಥದ್ದು. ಹ್ಯಾಮರ್ದ್ರು ಕೂಡ ತಮ್ಮ ಅಂಕಣದಿಂದ ಟೂರ್ನಿಯಿಂದ ಹೊರಗೆ ಸರಿಬೇಕಾಗುತ್ತೆ. ಹಾಗಾಗಿ ಆಟಗಾರರು ಎಲ್ಲ ರೀತಿಯ ಜವಾಬ್ದಾರಿಯನ್ನು ಯಾವ ರೀತಿ ಪೂರ್ತಿಗೊಳಿಸ್ಕೊಳ್ತಾರೆ ಅಂತ ನೋಡಬೇಕಾಗುತ್ತೆ. ಸಮಯ ಈಗಾಗಲೇ ಸಾಗ್ತಾ ಇದೆ. ಇದರಲ್ಲಿ ಗೊತ್ತಾಗುತ್ತೆ ಸಮಯ ಎಷ್ಟು. ತಂಡದ ಆಟಗಾರ ಜರ್ಸಿ ನಂಬರ್ 9 ದಾಳಿಯಲ್ಲಿ ಅದ್ಭುತವಾದ ಹಿಡಿತ ಕಾರ್ನರ್ನಲ್ಲಿ ಸೂಪರ್ ಟ್ಯಾಕಲ್ ಹಾನ್ ಆಗಿದೆ. ಜರ್ಸಿ ನಂಬರ್ 9 ಆಟಗಾರ ಒಳ್ಳೆ ಒಂದು ಕಿಕ್ ನಂಬರ್ SBKC ಕೊನೆಯ ಇದೀಗ 11 ಆಟಗಾರ ಜರ್ಸಿ ನಂಬರ್ 11 ತಮ್ಮ ದಾಳಿಯಲ್ಲಿ ಹಿತನುಡಿಗಳನ್ನು ಹಂಚಿಕೊಂಡಂತ ನಮ್ಮ ಮೋಹನ್ ಕುಮಾರ್ ಸರ್ ಮತ್ತೊಮ್ಮೆ ಕ್ರೀಡಾಕೂಟದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ವಿ. ಎಲ್ಲ ಟೈಮನ್ನು ಬಿಡುವು ಮಾಡಿ ಈ ಒಂದು ಕ್ರೀಡಾಕೂಟವನ್ನು ವೀಕ್ಷಣೆ ಮಾಡೋದು ಕೂಡ. ದಾಳಿಯಲ್ಲಿ ಜರ್ಸಿ ನಂಬರ್ 18 ಆಟಗಾರ ಬೇಗೂರು ತಂಡದ ಆಟಗಾರ ಇದೀಗ ಮತ್ತೊಮ್ಮೆ ದಾಳಿಯಲ್ಲಿ ಈಗ ದಾಳಿಗಾರ 4 ಡಿಫೆನ್ಸ್ ತಮ್ಮದೇ ಯಾವ ರೀತಿ ಸ್ಕಿಲ್ ಅನ್ನ ಬಳಸ್ತಾ ಅಂಕವನ್ನ ತಮ್ಮದಾಗಿಸ್ಕೊಳ್ತಾರೆ ಅಂತ ನೋಡಬೇಕಾಗುತ್ತೆ. ಜರ್ಸಿ ನಂಬರ್ 9 ಆಟಗಾರ ಇದೀಗ ಬಂದಿರೋದಲ್ಲಿ ಎಣ್ಣಿಂದ ಟ್ಯಾಕ್ ಇದೀಗ ಮತ್ತೊಮ್ಮೆ ಬೇಗೂರು ತಂಡದ ಆಟಗಾರ ತಮ್ಮ ದಾಳಿಯಲ್ಲಿ ಕಾರ್ನರ್ ಭಾಗದಲ್ಲಿ ಟಚ್ ಮಾಡುವ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ಇದೀಗ ಬೇಗೂರು ತಂಡದ ಆಟಗಾರ ಜರ್ಸಿ ನಂಬರ್ 21 3 ನಿಮಿಷ ಮಾತ್ರ ಬಾಕಿ ಪಂದ್ಯ ಮುಕ್ತಾಯಕ್ಕೆ. ಸ್ಕೋರ್ 22. ಅದೀಗ ಮಿಡ್ ಲೈನ್ ಸಮೀಪ ಟ್ಯಾಕಲ್ ಮಾಡುವ ಪ್ರಯತ್ನ ಕೂಡ. ಈ ಒಂದು ಕಬಡ್ಡಿ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ. ಇದೇ ರೆಡ್ಡಿ ಸರ್ ಅವರು ಇವ್ರಿಗೆ ಬಂದು ಒಂದು ನಮ್ಮ ಮಿತ್ರ ಕಬಡ್ಡಿ ಕ್ಲಬ್ ವತಿಯಿಂದ MNR ವರ್ಲ್ಡ್ ಸ್ಕೂಲ್ ಅಂಡ್ MNR ಟೇಕ್ ರಿಜಿಸ್ಟ್ರೇಷನ್ ಇನ್ ದಿಸ್ ನಡೆಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಫಿಸಿಕಲ್ ಎಜುಕೇಶನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತಹ ಶ್ರೀ ಗೋಪಾಲ್ ಸರ್ ಅವರು
ಹಲೋ ಹಲೋ ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿ ಬಹಳಷ್ಟು ಮಾಡಿದಂತಹ ಭುವನ್ ರೆಡ್ಡಿ ಸರ್ ಅವರಿಗೆ ಮತ್ತೊಮ್ಮೆ ಕ್ರೀಡಾಕೂಟದ ಪರವಾಗಿ ಅಭಿನಂದನೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಭುವನ್ ರೆಡ್ಡಿ ಸರ್ ವೇದಿಕೆಗೆ ತಮ್ಮ ಗೌರವ ಮಾಲೆಯನ್ನು ಅರ್ಪಿಸಬೇಕಾಗಿ ನಮ್ಮ ಭುವನ್ ರೆಡ್ಡಿ ಸರ್ ಅವರು ಅಸೆಂಬ್ಲಿ ಪ್ರೆಸಿಡೆಂಟ್ ಯೂತ್ ಕಾಂಗ್ರೆಸ್, ಹಾಗೆ ತ್ರಿಶೂಲ್ ಸರ್ ಅವರು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿ ಈ ಒಂದು MNR ಶಿಕ್ಷಣ ಸಂಸ್ಥೆಗೆ ಮಿತ್ರ ಕಬಡ್ಡಿ ಕ್ಲಬ್ ಪಂದ್ಯಾವಳಿಯಲ್ಲಿ ಬಂದು ಸಹಕಾರ ಮಾಡಿದ್ದಾರೆ. ಜೊತೆಗೆ ಬಹಳ ಅದ್ಭುತವಾಗಿ ಕಬಡ್ಡಿಯನ್ನು ವೀಕ್ಷಣೆ ಮಾಡಿದ್ದಾರೆ. ಅವ್ರಿಗೂ ಸಹ ನಮ್ಮ MNR ಶಿಕ್ಷಣ ಸಂಸ್ಥೆ ಇವರು ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಸಾಕಷ್ಟು ಬಹಳ ಸಂತೋಷದ ಸಂಗತಿ. ಅದೇ ರೀತಿಯಾಗಿ ತಾವು ಸಹ ಆಗಾಗ ನಮ್ಮ ಸಂಸ್ಥೆಗೆ ಬಂದು ಸರ್ ಅವರು ತಮಗೆ ಗೊತ್ತಿರ್ತಕ್ಕಂಥವರು. ಎರಡು ತಂಡದ ನಾಯಕರು ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಅಂಕಣಕ್ಕೆ ಆಗಮಿಸಬೇಕು. ಅದರೊಂದಿಗೆ ಹಾಗಾಗಿ ಕಬಡ್ಡಿಯ ನಿಯಮಗಳನ್ನು ಕೂಡ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಹಾಗಾಗಿ ಎಲ್ಲ ನಿಯಮಗಳನ್ನ ಆಟಗಾರರೇ ಗಮನದಲ್ಲಿಟ್ಕೊಂಡು ಆಟವನ್ನು ಆಡಬೇಕಾಗುತ್ತೆ. ಇದೀಗ ದಾಳಿಯಲ್ಲಿ ಭಾರತೀಯ ಪಬ್ಲಿಕ್ ಸ್ಕೂಲ್ ತಂಡದ ಆಟಗಾರ ಈಗ ತಮ್ಮ ದಾಳಿಯಲ್ಲಿ ಜರ್ಸಿ ನಂಬರ್ 9 ಆಟಗಾರ ಮುಕ್ತಾಯಕ್ಕೆ ಜರ್ಸಿ ನಂಬರ್ 12 ಆಟಗಾರ ನಮ್ಮ ಇದೀಗ ದಾಳಿಯಲ್ಲಿ ಭಾರತ ಪಬ್ಲಿಕ್ ಸ್ಕೂಲ್ ತಂಡ ಕೂಡ ಅದೇ ರೀತಿ ಎರಡು ತಂಡಗಳು ಕೂಡ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಆಟವನ್ನು ಆಡ್ತಾ ಇರುವಂತದ್ದು. ಬೋನಸ್ ಲೈನ್ ಆನ್ ಆಗಿದೆ. ನೋಡೋಣ ಯಾವ ರೀತಿ ಅಂಕವನ್ನು ತಮ್ಮದಾಗಿಸ್ಕೊಳ್ತಾ ಅಂಕಗಳನ್ನ ಜರ್ಸಿ ನಂಬರ್ 8 ಆಟಗಾರ ಈಗ ತಮ್ಮ ದಾಳಿಯಲ್ಲಿ ಇದರೊಂದಿಗೆ ಮತ್ತೊಮ್ಮೆ ಈಗಾಗಲೇ ಒಂದು ಅಂಕವನ್ನು ಪಡೆದು ವೆರಿ ಗುಡ್. ತಡ ಮಾಡಿದ್ರೆ ನಾವು ಮ್ಯಾಚ್ ಟೈಮಿಂಗ್ಸ್ ಅನ್ನ ಕಡಿಮೆ ಮಾಡಿ ಆಟವನ್ನು ಆಡಿಸ್ತೀವಿ. ಅದು ಮತ್ತೆ ನೀವು ಯಾರು ಕೂಡ ಕೇಳಬಾರ್ದು. ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಒಂದು ಮಕ್ಕಳನ್ನ ಪ್ರೋತ್ಸಾಹಿಸಿ ಅವ್ರನ್ನ ಒಳ್ಳೆಯ ಒಂದು ಕ್ರೀಡಾಪಟುಗಳನ್ನಾಗಿ ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆಗಳನ್ನಾಗಿ ಒಳ್ಳೆಯ ಹೆಸರು ಮಾಡೋದಕ್ಕಾಗಿ ಈ ಒಂದು ಕ್ರೀಡಾಕೂಟವನ್ನು ವ್ಯವಸ್ಥೆ ಮಾಡ್ತಾಯಿದ್ವಿ. ಇದಕ್ಕೆ ನಮ್ಮ ಸಂಸ್ಥೆಯಿಂದ ಪ್ರಾಂಶುಪಾಲಕರಾದಂಥ ಮೋಹನ್ ಸಾರು ಹಾಗೂ ನಮ್ಮ PT ಮಾಸ್ಟರ್ ಆದಂಥ ಅಭಿ ಅವರು
ಎಲ್ಲರೂ, ಆಮೇಲೆ ನಮ್ಮ ಎಲ್ಲ ಈ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ನಮ್ಮ ಅಕ್ಕಪಕ್ಕದಲ್ಲಿರೋಂಥ ಹಿರಿಯರ ಸಹಕಾರದಿಂದ ಎಲ್ಲ ಮಕ್ಕಳನ್ನು ಕರೆಸಿ ಎಲ್ಲ ಕಡೆಯಿಂದ ತುಂಬ ಚೆನ್ನಾಗಿ ಆಡಿಸ್ಬೇಕು ಅಂತ ಮನಸ್ಸು ಮಾಡಿ ನಾವು ಈ ಸಂಸ್ಥೆಯಿಂದ ಪರ್ಮಿಷನ್ ಕೊಟ್ಟು ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ನಡೆಸ್ತಾ ಇದ್ವಿ. ತಾವು ಬಂದು ನಮ್ಮನ್ನು ಕೇಳ್ತಾ ಇರೋದಕ್ಕೆ ತಮಗೂ ಎಲ್ಲರಿಗೂ ಧನ್ಯವಾದಗಳು ಸರ್. ಹೌದು ಸರ್, ಖಂಡಿತ ಸರ್, ಕರೆಸ್ತೀವಿ ಸರ್. ಗೆಲ್ಲಿಸಲೇಬೇಕು, ಹಠ ಮಾಡಿಬಿಟ್ಟಿದ್ದೀವಿ. ಏನಂದರೆ ನಮ್ಮ ದೇಶಕ್ಕಾಗಿ ಈ ಒಂದು ಕ್ರೀಡೆ ತುಂಬ ಮುಖ್ಯ. ಅರ್ಥ ಆಯ್ತಾ? ಕ್ರೀಡೆಗಳು ನಮ್ಮ ಶಾಲೆಯ ವತಿಯಿಂದ ಮಾಡ್ತಾನೆ ಇರ್ತೀವಿ. ಆಗಾಗ ಲಾಸ್ಟ್ ಡಿಸೆಂಬರ್ನಲ್ಲೂ ಒಂದು ಎಲ್ಲಿ ಕುಣಗಲಿಂದ ಬಂದಿದ್ದು ನಮ್ಮ ಬೆಂಗಳೂರು ಎಲ್ಲ ಸುಮಾರು ಒಂದು 30-35 ಶಾಲೆಗಳಿಂದ ಮಕ್ಕಳನ್ನ ಕರೆಸಿ ವಾಲಿಬಾಲು, ಥ್ರೋಬಾಲು, ಆಮೇಲೆ ಕಬಡ್ಡಿ, ಬಾಯ್ಸು ಗರ್ಲ್ಸು. ನಮ್ಮ ಮಕ್ಕಳಿಗೆ ಬಾಯ್ಸ್ ಅಂತಿಲ್ಲ, ಗರ್ಲ್ಸ್ ಅಂತ. ಬಾಯ್ಸ್ಗೂ ಕಬಡ್ಡಿ ಮಾಡಿದ್ವಿ, ಗರ್ಲ್ಸ್ಗೂ ಮಾಡಿದ್ವಿ, ಹಾಗೂ ಬಾಯ್ಸ್ಗೆ ಇದು ವಾಲಿಬಾಲ್ ಮಾಡಿದ್ವಿ. ಆಮೇಲೆ ಥ್ರೋಬಾಲ್ ಹೆಣ್ಮಕ್ಳಿಂದ ಮಾಡಿ ಒಳ್ಳೆಯ ಪ್ರೋತ್ಸಾಹ ಕೊಟ್ಟು ಮಾಡ್ತಾಯಿದ್ವಿ. ಅದಕ್ಕೆಲ್ಲ ನಮ್ಮ ಮಾಸ್ಟರ್ ಆದ ಅಭಿ ಮಾಸ್ಟರ್ ಇದ್ದ ಅದಕ್ಕೆ ಹಿಂದೆ ನಿಂತ್ಕೊಂಡು ಎಲ್ಲ ಕಡೆಯಿಂದ ಎಲ್ಲ ಮಕ್ಕಳನ್ನು ಕರೆಸಿ ಎಲ್ಲ ಶಾಲೆಗಳಿಗೂ ಹೋಗಿ ನಮ್ಮ ಪಾಲಕರು, ಅದೇ ನಮ್ಮ ಪ್ರಿನ್ಸಿಪಾಲ್ ಅವರು ಎಲ್ಲ ಪ್ರೋತ್ಸಾಹ ಮಾಡ್ತಾಯಿದ್ವಿ. ಯಾಕೆಂದರೆ ನಮಗೆ ತುಂಬ ಇಂಪಾರ್ಟೆಂಟು ಏನು ನಮ್ಮ ದೇಶಕ್ಕೆ ಒಂದು ಕ್ರೀಡೆ ಅನ್ನೋದನ್ನ ಮಾಡಬೇಕು ಅಂತ. ಅದಕ್ಕೆ ತುಂಬ ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಸೊ ನಮ್ಮ MNR ಶಿಕ್ಷಣ ಸಂಸ್ಥೆಯ ವಿಶೇಷತೆ ಏನು ಅಂದರೆ ಅಕಾಡೆಮಿಕ್ಸ್ ಜೊತೆಗೆ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಪ್ರತಿ ವರ್ಷ ಬೇರೆ ಸ್ಕೂಲಲ್ಲಿ ಓನ್ಲಿ ಅಕಾಡೆಮಿಕ್ಸ್ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದರೆ ನಮ್ಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀ ಎನ್ ನಂಜರ್ ರೆಡ್ಡಿ ಸರ್ ಅವರ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಪೇರೆಂಟ್ಸ್ಗೂ ಫಸ್ಟ್ ತಿಳಿಸೋದವರು ಮಕ್ಕಳಿಗೆ ಆರೋಗ್ಯ ಭಾಳ ಇಂಪಾರ್ಟೆಂಟ್. ಆರೋಗ್ಯಕ್ಕೋಸ್ಕರ ಫಸ್ಟು ಮಕ್ಕಳಿಗೆ ಒಳ್ಳೆ ಊಟ ಕೊಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪ್ರತಿನಿತ್ಯ ಎಲ್ಲ ಮಕ್ಕಳು ಹಾಫ್ ಆನ್ ಅವರ್ ಆದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಲೇಬೇಕು ಅನ್ನೋದು ಅವ್ರ ಸೆಕೆಂಡ್ ಉದ್ದೇಶ. ಮೂರನೇದೇನಪ್ಪ ಅಂದರೆ ಎಜುಕೇಷನ್. ಫಸ್ಟ್ ಎರಡೂ ಇಲ್ಲ ಅಂದರೆ ಎಜುಕೇಷನ್ ಯಾವುದೇ ಕಾರಣಕ್ಕೂ ಕಲೀಲಿಕ್ಕೆ ಅವಕಾಶ ಇಲ್ಲ. ಇದು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಶ್ರೀ ಎನ್ ನಂಜರ್ ರೆಡ್ಡಿ ಸರ್ ಅವರ ಆಶಯ. ಜೊತೆಗೆ ನನ್ನ ಹೆಸರು ಮೋಹನ್ ಕುಮಾರ್, ನಾನು MNR PU ಕಾಲೇಜಿನ ಪ್ರಾಂಶುಪಾಲರು. ಈ ದಿನದ ವಿಶೇಷತೆ ಏನು ಅಂತಂದರೆ ನಮ್ಮ MNR ಶಿಕ್ಷಣ ಸಂಸ್ಥೆಯಲ್ಲಿ ಮಿತ್ರ ಕಬಡ್ಡಿ ಕ್ಲಬ್ ವತಿಯಿಂದ ಥ್ರೂಔಟ್ ಸ್ಟೇಟ್ ಕಬಡ್ಡಿ ಪಂದ್ಯಾವಳಿಗಳನ್ನು ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ ಆದಂತಹ ಶ್ರೀ ಅಭಿ ಅವರ ಅಧ್ಯಕ್ಷತೆಯಲ್ಲಿ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದೀವಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಿಗೆ ಸಾಕಷ್ಟು ಕಡೆಯಿಂದ ಪಾರ್ಟಿಸಿಪೆಂಟ್ಸ್ ಬಂದು ಕಬಡ್ಡಿ ಪಂದ್ಯಾವಳಿಗಳು ನಡೆಸ್ತಾ ಇದ್ದಾರೆ. ಭಾಳ ಸಂತೋಷದ ಸಂಗತಿ ಅದು. ಮುಖ್ಯ ಉದ್ದೇಶ ಏನು ಅಂದರೆ ಎಲ್ಲರೂ ಸಹ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು. ಆಗ ಮಾತ್ರ ಏನಾದರೂ ಅಚೀವ್ ಮಾಡಲಿಕ್ಕೆ ಸಾಧ್ಯ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಮ್ಮ ಅಧ್ಯಕ್ಷರ ಆಶಯದಂತೆ ಮಕ್ಕಳಿಗೆ ನಾವು ಸ್ಪೋರ್ಟ್ಸಲ್ಲಿ ಆದ್ಯತೆ ಕೊಡ್ತಾ ಹೋದಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಯುತ್ತೆ. ಪ್ಲ್ಯಾನ್ ಮಾಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಅದರಿಂದ ವರ್ಕೌಟ್ ಮಾಡ್ತಾರೆ. ಜೊತೆಗೆ ಹೆಲ್ತ್ ಭಾಳ ಇಂಪಾರ್ಟೆಂಟು. ಇತ್ತೀಚಿನ ದಿನಗಳಲ್ಲಿ ಹ್ಯೂಮನ್ ಬೀಯಿಂಗ್ಸ್ಗೆ ಏಜ್ ಫ್ಯಾಕ್ಟರ್ ತುಂಬ ಕಡಿಮೆ ಆಗ್ತಾ ಇದೆ. ರೀಸನ್ ಏನಪ್ಪ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ. ಊಟ ಮಾಡ್ತಾರೆ, ಆರಾಮಾಗಿ ಮಲ್ಕೊಳ್ತಾರೆ, TV ನೋಡ್ತಾರೆ, ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಮೊಬೈಲ್ ನೋಡ್ತಾರೆ. ಬಟ್ ಈ ರೀತಿಯಾಗಿ ಶಿಕ್ಷಣ ಸಂಸ್ಥೆಗಳಿಂದ, ಸಂಸ್ಥಾಪಕರಿಂದ, ದೈಹಿಕ ಶಿಕ್ಷಣರಿಂದ, ಆಮೇಲೆ ಶಾಲೆ ಮತ್ತು ಕಾಲೇಜಿನ ಪ್ರಾಂಶುಪಾಲರುಗಳು ಒಂದು ಆದ್ಯತೆ ಮಾಡಿ ಎಲ್ಲ ಮಕ್ಕಳು ಸಹ ಕಂಪಲ್ಸರಿಯಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಇನ್ವಾಲ್ವ್ ಆದರೆ ಅವರು ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ. ಏನು ಕೆಲಸ ಮಾಡಲಿಕ್ಕೂ ಅವಕಾಶ ಆಗುತ್ತೆ. ಅವರು ಸ್ಟ್ರಾಂಗ್ ಆಗಿದ್ದರೆ, ಕೆಲಸ ಮಾಡ್ತಾ ಬಂದರೆ, ಸಕ್ಸಸ್ ಕಾಣ್ತಾ ಬಂದರೆ ದೇಶ ಸಕ್ಸಸ್ ಆಗುತ್ತೆ. ದಟ್ ಈಸ್ ದಿ ಮೈನ್ ಇಂಟೆನ್ಷನ್. ನಾವೆಲ್ಲರೂ ಮೆಂಬರ್ಸ್ ಆಫ್ ಇಂಡಿಯಾ. ನಾವೆಲ್ಲ ಬೆಳೀತಾ ಹೋದಂಗೆಲ್ಲ ನಮ್ಮ ದೇಶ ಭಾಳ ಸ್ಟ್ರಾಂಗಾಗಿ ಬೆಳೆಯುತ್ತೆ ಅನ್ನೋದು ನಮ್ಮ ಸಂಸ್ಥಾಪಕರು ಹಾಗೂ ನಾವು ಪ್ರಾಂಶುಪಾಲರು ಆಮೇಲೆ ಎಲ್ಲರದ್ದು ಸಹ ಉದ್ದೇಶ ಆಗಿರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ನಮ್ಮನ್ನು ಕ್ವಶನ್ ಕೇಳ್ತಾ ಇರೋದು ಇನ್ನೂ ಭಾಳ ಸಂತೋಷದ ಸಂಗತಿ. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತು ಮಿತ್ರ ಕಬಡ್ಡಿ ಕ್ಲಬ್ ವತಿಯಿಂದ ಮೊದಲನೇ ವರ್ಷದ ಪ್ರಯುಕ್ತ ರಾಜ್ಯ ಮಟ್ಟದಲ್ಲಿ ಅವರು ಇವತ್ತು ಕಬಡ್ಡಿ ಪಂದ್ಯಾವಳಿ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾಯಿದೆ. ಅದನ್ನು ಮತ್ತು MNR ಸ್ಕೂಲ್ ಮತ್ತು PU ಕಾಲೇಜವರು ಆವರಣದಲ್ಲಿ ಅವರು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ನಮಗೆ ಭಾಳ ಖುಷಿ ತಂದಿದೆ. ಇದೇ ರೀತಿ ಅವ್ರಿಗೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಅವ್ರಿಗೆ ಇದೇ ರೀತಿ ಇನ್ನೂ ಬೇರೆ ಬೇರೆ ಕ್ರೀಡೆಗಳನ್ನೆಲ್ಲ ರಾಜ್ಯ ಮಟ್ಟದಲ್ಲಿ ಮಾಡಲಿ ಅಂತ ಅವ್ರ ಶಕ್ತಿ ತುಂಬಲಿಕ್ಕೆ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ನಾವು ಹೇಳೋಕ್ಕೆ ಬಯಸ್ತೇವೆ. ಎಲ್ಲ ತಂಡದವರು ಕೂಡ ಕೋಆಪ್ರೇಟ್ ಮಾಡಿ ಈ ತಂಡವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೂಡೆಂಟ್ಸ್ ಟು ಶೋ ಅಪ್ ದೇರ್
talent on this stage as we show creativity in the academic and co-curricular activities also for the children, so that they will be fit in the health. ಇದು ಹೆಲ್ತ್ ವೈಸಲ್ಲಿ ನೋಡುವಾಗ ಹುಡುಗಿರ್ಗೂ ಬೇಕು ಹುಡುಗರಿಗೂ ಬೇಕು ಸರ್. ಇನ್ ಅವರ್ MNR campus it is speciality that there is no partiality or discrimination between girls and boys. We give opportunity for each and every student in each and every activities. ನಮ್ಗೆ ಯಾವುದೇ ಒಂದು ಪ್ರೋತ್ಸಾಹವನ್ನು ಸರ್ ನಮಗೆ ಕೊಡ್ತಾರೆ, ಅದ್ರ ಮುಖಾಂತರವಾಗಿ ನಾವು ಯಶಸ್ವಿಗೊಳಿಸ್ತೀವಿ. ಈ ಸಪೋರ್ಟಿವ್ ಈಸ್ ವೆರಿ ವೆರಿ supportive, and also in all activities he says that to do, and he encourages and motivates us. That's it. MNR ಶಾಲೆ ಇದೆ, ನೋಡಿದಾಗ ಭಾಳ ಸಂತೋಷ ಆಯಿತು. ಎಲ್ಲರೂ ಒಂದೊಂದು ವಿದ್ಯೆಗೆ ಬೆಲೆ ಕೊಡ್ತಾರೆ. ನಮ್ಮ ನಂಜಾರೆಡ್ಡಿ ಸರ್ ಸಂಸ್ಥಾಪಕರು, ಅವರ ಕುಟುಂಬಸ್ಥರು ಇವತ್ತು ಕ್ರೀಡಾಪಟುಗಳು ಮೇಲೆ ಬರಲಿ ಅಂತ ಈ ಕಬಡ್ಡಿ ಪಂದ್ಯಾವಳಿಯನ್ನು ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತಂದರೆ, ಇಡೀ ರಾಷ್ಟ್ರದಲ್ಲಿ ಟಿ ವಿಯಲ್ಲಿ ಆಡ್ತಕ್ಕಂಥ ಪ್ರೋ ಕಬಡ್ಡಿ ಥರ ಮ್ಯಾಟ್ ಹಾಕಿ ಅದರಲ್ಲಿನೂ ಶಾಲೆ ಮಕ್ಕಳಿಗೋಸ್ಕರ ಮಾಡಿದ್ದಾರೆ. 28 ವರ್ಷ ಮಕ್ಕಳಿಗೋಸ್ಕರ ಕ್ರೀಡೆಗಳನ್ನು ಮಾಡಿ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಒಂದೇನಂತ ಹೇಳಿದ್ರೆ, ಅವ್ರ ಶಾಲೆ ಆವರಣದಲ್ಲಿ ಇವತ್ತು ರಜೆ ಇದೆ, ಆದರೂ ಸಹ ಅವರ ದಂಪತಿ ಮತ್ತು ಅವರ ಕುಟುಂಬಸ್ಥರು, ಮಗ ಎಲ್ಲರೂ ಸೇರಿ ಪ್ರಿನ್ಸಿಪಾಲ್ ಸರ್ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಅವ್ರು ಹೊಗಳ್ತಾ ಇಲ್ಲ, ಅವರ ಒಂದು ವಿಚಾರ ಹೇಳಿದಾಗ ಭಾಳ ಹೆಮ್ಮೆ ಆಯಿತು. ಏನಂತಂದರೆ, ಬೆಳಗ್ಗೆ ನಮ್ಮ ಪ್ರೆಸಿಡೆಂಟ್ರು ಬಂದ ತಕ್ಷಣವೇ ಫಸ್ಟು ಮಕ್ಕಳ ಕಡೆ ಗಮನ ಕೊಡ್ತಾರೆ. ಅವ್ರೇನು ಮಾಡ್ತಾರೆ, ಅವ್ರೇನು ಆಯ್ತಲ್ಲ ಅವ್ರನ್ನ ಆ್ಯಕ್ಟಿವಿಟೀಸ್ ಮಾಡಿ ಅಂತ. ಅದೇ ರೀತಿ ಇವತ್ತು ಪಬ್ಲಿಕ್ಸ್ಗೆ, ಸಾರ್ವಜನಿಕರಿಗೆ MNR ಕಾಲೇಜಿಂದ ಒಂದು ಕಬಡ್ಡಿ ಪಂದ್ಯಾವಳಿನ ಆಯೋಜನೆ ಮಾಡಿದರು. ಭಾಳ ಚೆನ್ನಾಗಿ ನಡೀತಾ ಇದೆ. ಸುಮಾರು 18 ತಂಡಗಳು ಬಂದಿದ್ವು. ಇಲ್ಲಿನ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಅಭಿ ಅವರು, ನಿರ್ದೇಶಕರು, ಭಾಳ ಯಶಸ್ವಿಯಾಗಿ ಕಾರ್ಯರೂಪವನ್ನು ಮಾಡಿದ್ದಾರೆ. ಅವ್ರಿಗೆ ಪ್ರೋತ್ಸಾಹ ಇದ್ರೆ ತಾನೇ ಮಾಡ್ತಾರೆ. ನಂಜಾರೆಡ್ಡಿ ಸರ್ ಅವರು ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾರೆ ಅವ್ರ ಕುಟುಂಬಸ್ಥರು ಅಂತ ಇವಾಗ ಗೊತ್ತಾಯಿತು. ಹಾಗಾಗಿ ಇಡೀ ರಾಜ್ಯದಲ್ಲಿ ಈ ಥರ ಮಕ್ಕಳಿಗೆ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದರೆ ಕಾಲೇಜು ಮುಂದೆ ಬರುತ್ತೆ, ಸಂಸ್ಥೆನೂ ಮುಂದೆ ಬರುತ್ತೆ, ಮತ್ತು ಸಾರ್ವಜನಿಕರು ಉತ್ತಮವಾಗಿರುತ್ತೆ, ಮತ್ತು ದೈಹಿಕ ನಿರ್ದೇಶಕರಿಗೂ ಒಂದು ಖುಷಿ ಆಗುತ್ತೆ. ಇಂಥ ಸಂಸ್ಥೆಗಳಲ್ಲಿ ಇಂಥ ಚಟುವಟಿಕೆಗಳನ್ನು ಮಾಡಿದ್ರೆ ತುಂಬ ಉತ್ತಮ ಅಂತ ಹೇಳುತ್ತೆ ಅಂತ ನನ್ನ ಭಾವನೆ ಆಗುತ್ತೆ. ಎರಡನೇದಾಗಿ ಪ್ರಿನ್ಸಿಪಾಲರು ಭಾಳ ಆಕ್ಟಿವ್ ಆಗಿದ್ದಾರೆ. ಮೇಡಮ್ನವರು ಜೊತೆಯಲ್ಲಿ ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲೇ ಇದ್ದಾರೆ. ಕ್ರೀಡಾಕೂಟ ಯಶಸ್ವಿಯಾಗಬೇಕು, ಮಕ್ಕಳಿಗೆ ನೀರೇನು, ಊಟ ಏನು, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು. ಹಾಗಾಗಿ ನಾನು ಒಂದು ಮನವಿಯನ್ನು ಅವ್ರಿಗೆ ಬೆಳಗ್ಗೆನೇ ಸಲ್ಲಿಸಿದ್ದೇನೆ. ಏನಂತಂದರೆ, ಒಂದು PU ಕಾಲೇಜ್ದು ರಾಜ್ಯ ಮಟ್ಟದ ತಂಡಗಳು ನಡೀತವೆ, ಅದನ್ನು ಇಲಾಖೆ ತಗೊಂಡು ಮಾಡಿದ್ರೆ ನಮ್ಮ ವಾತಾವರಣ ನೋಡಿ ಬೇರೊಬ್ಬರು ಮಾಡೋದಕ್ಕೆ ಅವಕಾಶ ಆಗುತ್ತೆ ರಾಜ್ಯದಲ್ಲಿ ಅಂತ ಹೇಳ್ತಾ, ನಾನು MNR ನಂಜಾರೆಡ್ಡಿ ಅವರ ಕುಟುಂಬಕ್ಕೆ, ಅವರ ಸಂಸ್ಥೆಗೆ ಉತ್ತಮವಾಗಿರಲಿ ಅಂತ ನಾನು ಮಾಧ್ಯಮ ಮುಖಾಂತರ ಪ್ರಾರ್ಥಿಸ್ಕೊಳ್ತೇನೆ.